ಗುರು ಅಂದರೆ ಅವನು ಗುರಿ ಮುಟ್ಟಿಸುವವನು. ಅಂಥ ಒಂದು ಒಳ್ಳೆಯ ಗುರು ಸಿಕ್ಕಿದರೆ ಎಂಥ ವ್ಯಕ್ತಿಯೂ ಕೂಡ ಯಾವುದೇ ಒಂದು ಕಠಿಣವಾದ ಗುರಿಯನ್ನು ತಲುಪಬಹುದು ಅನ್ನೋದಕ್ಕೆ ಈ ಅಥರ್ವ ಬಹಳ ದೊಡ್ಡ ಸಾಕ್ಷಿ. ನಮಗೆ ದಕ್ಕಬೇಕಾದಂಥ ಒಂದು ಸ್ಥಾನ ಮಾನ ಸೀಟು ದಕ್ಕದೇ ಇದ್ದಾಗ ಅದನ್ನು ಪ್ರಶ್ನಿಸುವ ಹಂತಕ್ಕೆ ನಾವು ಹೋಗೋದಿಲ್ಲ. ಆದರೆ ಯುವ ತಲೆಮಾರು ಪ್ರಶ್ನಿಸಬೇಕು, ಹೋರಾಟ ಮಾಡಬೇಕು, ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸುಪ್ರೀಂ ಕೋರ್ಟನ್ನು ಅಂಥ ಹಂತಕ್ಕೆ, CJI ಸೂರ್ಯಕಾಂತ ಪೀಠವನ್ನು ಅಂಥ ಹಂತಕ್ಕೆ ಈ ಹುಡುಗ ತಂದಿದ್ದಾನೆ ಅಂತಂದರೆ ಅವನ ಅಧ್ಯಯನ, ಅವನ ಹೋರಾಟ, ಆ ಹೋರಾಟದಲ್ಲಿರುವ ನಿಷ್ಠೆ, ನಾನು ಗೆಲ್ಲಬೇಕು ಅನ್ನುವಂಥ ಛಲ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿ ಕೇವಲ 10 ನಿಮಿಷದಲ್ಲಿ CJI ಸೂರ್ಯಕಾಂತ್ ಇರುವಂಥ ಪೀಠದ ಎದುರು ನ್ಯಾಯವನ್ನು ಪಡೆದಂಥ 19 ವರ್ಷದ ಹುಡುಗನ ವಿಸ್ಮಯಕಾರಿ ಕಥೆ ಇದು. ಜಬಲ್ಪುರ ಅವನ ಊರು, ಯುವಕ, 19 ವರ್ಷ, ಅಥರ್ವ ಚತುರ್ವೇದಿ. ಅವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಪೀಠ ತನ್ನ ಎಲ್ಲ ಕಲಾಪಗಳನ್ನು ಮುಗಿಸಿ ಇನ್ನೇನು ಹೊರಡಬೇಕು ಅನ್ನುವ ಹಂತದಲ್ಲಿದ್ದಾಗ ಒಂದು ಪುಟ್ಟ ದನಿ ಪೀಠದತ್ತ ಕೇಳಿಸ್ತದೆ. ಸಾರ್, ನನಗೆ ಕೇವಲ 10 ನಿಮಿಷ ಕೊಡಿ. ಸೂರ್ಯಕಾಂತ್ CJI ಅವರ ಪೀಠ ಅವರ ಚೇಂಬರಿಗೆ ಹೊರಟಂಥ ಸಂದರ್ಭದಲ್ಲಿ ಈ ದನಿ ಕೇಳಿದಾಗ ಅವರು ಮತ್ತೆ ಪೀಠದಲ್ಲಿ ಕೂತ್ಕೊಳ್ತಾರೆ. 19ರದ ಹರೆಯ, ಅವನು ಲಾಯರ್ ಅಲ್ಲ ಅಥವಾ ಸಂವಿಧಾನ ತಜ್ಞನೂ ಅಲ್ಲ. ಸುಪ್ರೀಂ ಕೋರ್ಟ್ ಅಂತಂದರೆ ಉದ್ದನೆಯ ಕಪ್ಪು ಕೋರ್ಟಿನ ಮಹಾನ್ ಅನುಭವಿ ಲಾಯರ್ಗಳ ಒಂದು ದೊಡ್ಡ ದಂಡೆಯಲ್ಲಿರುತ್ತೆ. ಸುಪ್ರೀಂ ಕೋರ್ಟಿನ ವಾದ ವಿವಾದಗಳೆಲ್ಲ ಹೇಗೆ ನಡೀತವೆ ಅನ್ನೋದನ್ನು ನೀವು ಆನ್ಲೈನಲ್ಲಿ ಈಗ ಗಮನಿಸಿರ್ತೀರಿ. ಆದರೆ ಈ ಹುಡುಗ ಅವನು ಲಾಯರ್ ಅಲ್ಲ, ಆದರೆ ಸಂವಿಧಾನ ತಜ್ಞನೂ ಅಲ್ಲ. ಆದರೂ ಕೂಡ ತನ್ನ ವೃತ್ತಿ ಕನಸಿಗೆ ತಾನು ಡಾಕ್ಟರ್ ಆಗಬೇಕು, 2 ಬಾರಿ ನೀಟ್ ಎಕ್ಸಾಮನ್ನು ಅತ್ಯಂತ ಪರ್ಫೆಕ್ಟಾಗಿ ಬರೆದು ಪಾಸಾದಂಥ ಹುಡುಗ, ಬಹಳ ಒಳ್ಳೆಯ ಮಾರ್ಕನ್ನು ಪಡ್ಕೊಂಡಂಥ ಹುಡುಗ, ಎಲ್ಲ ಅರ್ಹತೆಯನ್ನು ಮೊದಲ ದರ್ಜೆಯಲ್ಲೇ ಇಟ್ಟುಕೊಂಡಂಥ ಈ ಹುಡುಗನಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ EWS ಅದರಲ್ಲಿ ಸೀಟು ಸಿಕ್ಕಿಯೂ ಕೊನೆಗೂ ತನಗೆ ಕೈ ತಪ್ಪಿದ ಆ ನೋವಿಗೆ ತಾನೇ ಲಾಯರ್ ಆಗಿ ತಾನೇ ವಾದವನ್ನು ಮಂಡಿಸಿ ಈ ಕೇಸಲ್ಲಿ ನಾನು ವಿಜಯಿ ಆಗಬೇಕು, ಆಗಲೇ ತನಗೆ ಬಯಾಲಜಿ ಮತ್ತು ಗಣಿತದಲ್ಲಿ ಅತ್ಯಂತ ಹುಷಾರಿದ್ದಂಥ ಈ ಹುಡುಗನಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು. ಆದರೆ ಇಂಜಿನಿಯರಿಂಗ್ ಸೀಟು ಇವನ ಕನಸಾಗಿರಲಿಲ್ಲ. ಇವನ ಕನಸು ನಾನು ಒಬ್ಬ ಡಾಕ್ಟರ್ ಆಗಬೇಕು. ತಂದೆ ಲಾಯರು, ತಾಯಿ ಗೃಹಿಣಿ. ತಂದೆ ಲಾಯರ್ ಆದರೂ ಕೂಡ ಲೋವರ್ ಕೋರ್ಟಿನ ಲಾಯರು, ಒಂದು ಅವರದೇ ಆದಂಥ ಬದುಕನ್ನು ಕಟ್ಟಿಕೊಂಡಂಥವ್ರು. ಎಷ್ಟರ ಮಟ್ಟಿಗೆ ಅಂತಂದರೆ ಅವರಿಗೆ ಆನ್ಲೈನಿನ ಇವತ್ತಿನ ಅಪ್ಗ್ರೇಡೆಡ್ ಒಂದು ಕೋರ್ಟಿನ ವ್ಯವಹಾರ ಕೂಡ ಹೆಚ್ಚು ಗೊತ್ತಿರಲಿಲ್ಲ. ಅವರೇ ಹೇಳಿಕೊಂಡ ಹಾಗೆ ನನಗೆ ಅವೆಲ್ಲವನ್ನೂ ಕಲಿಸಿದ್ದು ನನ್ನ ಮಗ ಅಥರ್ವ ಚತುರ್ವೇದಿ. ಅಂದರೆ ಮನೋಜ್ ಚತುರ್ವೇದಿ ಅವರ ತಂದೆಗೆ ಮಗನೇ ಗುರುವಾದಂಥ ಕಥೆ. ಇಂಥ ಈ ಹುಡುಗ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತಟ್ತಾನೆ. ಒಂದು ಐತಿಹಾಸಿಕವಾದಂಥ ಕ್ಷಣಕ್ಕೆ ಸಾಕ್ಷಿಯಾಗ್ತಾನೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಇರುವಂಥ ಪೀಠ ಇನ್ನೇನು ತನ್ನ ಕಲಾಪವನ್ನು ಮುಗಿಸಿ ಹೋಗುವ ಹೊತ್ತಿಗೆ ಈ ಹುಡುಗ ಕೇಳಿದ್ದು ಕೇವಲ 10 ನಿಮಿಷ. ತನಗಾಗಿ ತಾನೇ ವಾದವನ್ನು ಮಂಡಿಸಿ ಹೊಸ ಇತಿಹಾಸವನ್ನು ಸೃಷ್ಟಿಸಿ ಸುಪ್ರೀಂ ಕೋರ್ಟಿನ CJI ಸೂರ್ಯಕಾಂತ ಅವರ ಪೀಠವನ್ನೇ ನಿಬ್ಬೆರಗುಗೊಳಿಸಿ, ಎಷ್ಟರ ಮಟ್ಟಿಗೆ ಅಂತಂದರೆ ಕೇವಲ 10 ನಿಮಿಷದಲ್ಲಿ ನನಗೆ ಏನು ಅನ್ಯಾಯ ಆಯಿತು, ನಾನು ಯಾಕೆ ಸೀಟನ್ನು ಕಳ್ಕೊಂಡಿದ್ದೇನೆ, EWS ಈ
ಆರ್ಥಿಕವಾಗಿ ಹಿಂದುಳಿದವರ ಎಕನಾಮಿಕಲಿ ವೀಕರ್ ಸೆಕ್ಷನ್ನಲ್ಲಿ ನಾನು ಬರ್ತಾ ಇದ್ದದ್ರಿಂದ ಸರ್ಕಾರದ ಒಂದು ಸಣ್ಣ ಪಾಲಿಸಿಯನ್ನು ಅಳವಡಿಸದೇನೆ ಇರುವ ತಪ್ಪು. ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಮಧ್ಯಪ್ರದೇಶದ ಸರ್ಕಾರ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಇರಬಹುದಾದಂಥ ಮೀಸಲಾತಿಯನ್ನು ಅಳವಡಿಸದೇ ಇರುವುದರಿಂದ ನನ್ನ ಹಾಗೆ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಅವರ ಕನಸನ್ನು ಕಮರಿಸಿಕೊಳ್ಳಬೇಕಾದಂಥ ಸ್ಥಿತಿ ಬಂದಿದೆ. ಹಾಗಾಗಿ ದಯವಿಟ್ಟು ನನಗೆ ಸುಪ್ರೀಂ ಕೋರ್ಟಿಗೆ ಇರುವ ಅಸಾಧಾರಣವಾದಂಥ ಒಂದು ಅಧಿಕಾರವನ್ನು ಬಳಸಿ ನನಗೂ ನನ್ನಂಥವನಿಗೂ ವೈದ್ಯಕೀಯ ಸೀಟನ್ನು ಕೊಡಿಸಬೇಕು ಅಂತ 10 ನಿಮಿಷದಲ್ಲಿ ವಾದವನ್ನು ಮಂಡಿಸಿದ್ದನ್ನು ಕೇಳಿ ತಲೆದೂಗಿದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಪೀಠ ತಕ್ಷಣಕ್ಕೆ 7 ದಿನಗಳಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ನಿನ ಈ ಮೀಸಲಾತಿಯನ್ನು ಬಳಸಿ EWS ಮೀಸಲಾತಿಯನ್ನು ಬಳಸಿ ಈ ಅಥರ್ವ ಚತುರ್ವೇದಿ ಮತ್ತು ಇನ್ನಿತರರಿಗೆ ಕಾಲೇಜುಗಳನ್ನು ಹಂಚತಕ್ಕದ್ದು. ಸುಪ್ರೀಂ ಕೋರ್ಟ್ ಈ ಹುಡುಗನ ವಾದವನ್ನು ಎಷ್ಟರ ಮಟ್ಟಿಗೆ ಅದು ಮೆಚ್ಚಿಕೊಂಡಿತ್ತು ಅಂತಂದರೆ, ಯಾವುದೇ ಆದೇಶದ ಅಥವಾ ಯಾವುದೇ ಸಂದರ್ಭದಲ್ಲೂ ಸರ್ಕಾರದ ಯಾವುದೇ ಒಂದು ಪಾಲಿಸಿ ಇರಲಿ, ಅದಕ್ಕೆ ಸಂಬಂಧಪಟ್ಟು ಸುಪ್ರೀಂ ಕೋರ್ಟ್ ತನ್ನ ಅಸಾಧಾರಣವಾದಂಥ ಆತ್ಯಂತಿಕವಾದಂಥ ಆರ್ಟಿಕಲ್ 142 ಬಳಸಿ ಆದೇಶವನ್ನು ಹೊರಡಿಸ್ಬೋದು. ಅಂಥ ಆದೇಶವನ್ನು 19ರ ಹರೆಯದ ವಕೀಲನಲ್ಲದ ವಕೀಲ, ಕೋರ್ಟ್ ಪ್ರೊಸೀಡಿಂಗ್ಸು, ಕೋರ್ಟಿನ ವಿದ್ಯಮಾನ ಇವ್ಯಾವುದರ ಜ್ಞಾನ ಇಲ್ಲದೇ ಇದ್ದಂಥ ಒಬ್ಬ ವಿದ್ಯಾರ್ಥಿ ಸುಪ್ರೀಂ ಕೋರ್ಟಿನ ಮನಗೆದ್ದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಗೆದ್ದು ತನಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಿಕೊಂಡಂಥ ಒಂದು ರೋಚಕವಾದ ಕಥೆ ಈ ಅಥರ್ವ ಚತುರ್ವೇದಿಯ ಕಥೆ. ಹಾಗಾದರೆ ಈ ಮಾರ್ಕ್ಸ್ ಇತ್ತು, ಮೆರಿಟ್ ಇತ್ತು, ಎಲ್ಲವೂ ಇತ್ತು, ಆದರೆ ಸೀಟು ಕೈಗೆ ಸಿಕ್ಕಿರಲಿಲ್ಲ. ಸರ್ಕಾರದ ಒಂದು ಸಣ್ಣ ತಪ್ಪು ಇಡೀ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಕಮರಿಸಲಿಕ್ಕೆ ಹೊರಟಾಗ ತಾನೇ ವಾದವನ್ನು ಮಂಡಿಸಬೇಕು, ತಾನೇ ನ್ಯಾಯಾಲಯಕ್ಕೆ ಮೊರೆ ಹೋಗಬೇಕು, ತನಗೆ ಆದ ಅನ್ಯಾಯಕ್ಕೆ ನಾನೇ ನ್ಯಾಯವನ್ನು ಪಡೆಯಬೇಕು ಅಂತ ಈ ಹುಡುಗ ಕಟಿಬದ್ಧನಾಗ್ತಾನೆ, ಒಂದು ಪಂಥಾಹ್ವಾನವನ್ನು ಸ್ವೀಕರಿಸ್ತಾನೆ. ಆದರೆ ಯಾವುದೇ ಹಿನ್ನೆಲೆ, ತಂದೆ ವಕೀಲ ಅಷ್ಟೇ, ಬಡ ಕುಟುಂಬ, ವೀಕರ್ ಸೆಕ್ಷನ್ನು, ಹಣ ಕೊಟ್ಟು ಓದುವ ಸಾಧ್ಯತೆ ಇಲ್ಲ, ಕೇವಲ ಮೆರಿಟ್ಗಳ ಮೇಲೆ, ಬುದ್ಧಿವಂತಿಕೆಯ ಮೇಲೆ ಅವರು ತಮ್ಮ ಓದನ್ನು ಮುಂದುವರಿಸಬೇಕು. ಇಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಮನಗೆದ್ದು ತನ್ನ ಇಡೀ ಒಂದು ಕನಸು ಕಮರಿ ಹೋಗ್ತಾ ಇದ್ದಂಥ ಪರಿಸ್ಥಿತಿಯಲ್ಲಿ ಮತ್ತೆ ಕನಸನ್ನು ಚಿಗುರಿಸಿಕೊಂಡಂಥ ಈ ಅಥರ್ವ ಚತುರ್ವೇದಿ ಯಾರು, ಏನು, ಹೇಗೆ? ಸುಪ್ರೀಂ ಕೋರ್ಟ್ನಲ್ಲಿ ಅಂಥ ಅದ್ಭುತವಾದಂಥ ವಾದವನ್ನು ಏನು ಮಂಡಿಸಿದರು? ಜಬಲ್ಪುರದ ಹೈಕೋರ್ಟಿಂದ ದೆಹಲಿಯ ಸುಪ್ರೀಂ ಕೋರ್ಟ್ವರೆಗೆ ಇವತ್ತು ಇಡೀ ದೇಶದಲ್ಲಿ ಅಥರ್ವ ಚತುರ್ವೇದಿಯ ಈ ಸಾಹಸ ವರ್ಣಮಯ ಕಥೆಗಳಾಗಿ ಯುವ ತಲೆಮಾರಿಗೆ ಸ್ಫೂರ್ತಿದಾಯಕ ಒಂದು ಹುಡುಗನಾಗಿ ಮಿಂಚ್ತಾ ಇದ್ದಾನೆ. ಹಾಗಾದರೆ ಇವನು ಯಾರು? ಈ ಹುಡುಗ ಯಾರು? ಇವನು ಹೇಗೆ ಈ ರೀತಿಯ ಒಂದು ಕೋರ್ಟಿನ ಪ್ರೊಸೀಡಿಂಗ್ಸನ್ನು ಅಧ್ಯಯನ ಮಾಡ್ದ? ಕೋರ್ಟಲ್ಲಿ ಇವನ ಗೆಲುವಿನ ಪತಾಕೆ ಹಾರಿದ್ದು ಹೇಗೆ? ಇದರ ಇಡೀ ಹಿಂದಿರುವಂಥ ಕಥೆ ಏನು? ಯಾಕೆಂತಂದರೆ ಇವತ್ತಿನ ಯುವ ಸಮುದಾಯ ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇರುವಂಥ ಸಂದರ್ಭದಲ್ಲಿ ಬದುಕಲ್ಲದ ರೀತಿಯಲ್ಲಿ ಅನುಭವಿಸ್ತಾ ಇರುವಂಥ ಹೊತ್ತಿನಲ್ಲಿ ಹಲವಾರು ಚಟಗಳಿಗೆ ಇತ್ಯಾದಿಗಳಿಗೆ ದಾಸರಾಗಿ ಆನ್ಲೈನಿನ ಬೆಟ್ಟಿಂಗ್ನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾ ಇರುವಂಥ ಇವತ್ತಿನ ಹೊತ್ತಲ್ಲಿ ತನ್ನ ಕನಸನ್ನು ತಾನೇ ಈಡೇರಿಸ್ಕೊಳ್ಬೇಕು, ಓದಿನ ಮೂಲಕ ನಾನು ಸಮಾಜಕ್ಕೆ ಒಂದು ವೈದ್ಯನಾಗಿ ಏನೋ ಸೇವೆ ಸಲ್ಲಿಸಬೇಕು, ಒಂದು ಬಡತನದ ಕುಟುಂಬದಿಂದ ಬಂದಂಥ ತಂದೆ ತಾಯಿಯ ಆ ಹೋರಾಟದ ದಿನಗಳಿಗೆ ಒಂದು ಆಹಾರವಾಗಿ ತಾನು ಅವರನ್ನು ಸಾಕಬೇಕು, ಈ ಎಲ್ಲ ಕನಸನ್ನು ಇಟ್ಕೊಂಡು ಹೊರಟಂಥ ಹುಡುಗ ಒಳ್ಳೆ ಮಾರ್ಕು ಎಲ್ಲವನ್ನ ಇದ್ದು ಕೊನೆಗೂ ಸೀಟನ್ನು, ವೈದ್ಯಕೀಯ ಸೀಟನ್ನು ಗಳಿಸ್ಕೊಳ್ಳಿಕ್ಕಾಗದೇ ಇದ್ದಾಗ ಕೋರ್ಟಿನ ಮೆಟ್ಟಲು ಹತ್ತಲಿಕ್ಕೆ ಒಂದು ಆ ಸಿದ್ಧತೆಗಿಂತ ಬದ್ಧತೆ, ಆ ಪ್ರತಿಜ್ಞೆ, ಆ ಹುರುಪು ಅದನ್ನು ಇಟ್ಕೊಂಡು ಇವತ್ತು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೆ ವೈದ್ಯರ, ಹಿರಿಯ ವಕೀಲರ ಮನಸ್ಸನ್ನು ಸೂಜಿಗಲ್ಲಿನ ಹಾಗೆ ಸೆಳೆದಂಥ
ಅಥರ್ವ ಚತುರ್ವೇದಿ ಇವತ್ತು ನಮಗೆ ಬಹಳ ಬಹಳ ಮುಖ್ಯ ಆಗ್ತಾರೆ. ಹೊಸ ತಲೆಮಾರಿಗೆ ಮತ್ತು ಯುವ ತಲೆಮಾರಿಗೆ ಅವನೊಬ್ಬ ಆದರ್ಶದ ಹುಡುಗನಾಗಿ ಇವತ್ತು ನಿಂತಿದ್ದಾನೆ. ಹಾಗಾಗಿ ಅವನ ಸಾಹಸದ ಕತೆ ಇವತ್ತಿನ ವರ್ತಮಾನದಲ್ಲಿ ಹೊಸ ತಲೆಮಾರಿನ ಯುವ ತಲೆಮಾರಿನ ಕಣ್ತೆರೆಸುವ ಕಥೆ ಅನ್ನುವ ಕಾರಣಕ್ಕಾಗಿ ನಿಮ್ಮೆದುರು ಅದನ್ನು ಚಿತ್ರಿಸಲಿಕ್ಕೆ ಹೊರಟಿದ್ದಾನೆ. ಹಾಗಾದರೆ ಈ ಅಥರ್ವ ಯಾರು? ಅಥರ್ವ ಮೂಲತಃ ಮಧ್ಯಪ್ರದೇಶದ ಜಬಲ್ಪುರದವನು. ಇವನಿಗೆ ಅನ್ಯಾಯ ಆದಾಗ ಮೊದಲು ಹೈಕೋರ್ಟನ್ನು ಸಂಪರ್ಕಿಸ್ತಾನೆ. ಹೈಕೋರ್ಟಿನಲ್ಲಿ ಇವನ ವಾದವನ್ನು ಕೇಳಿ ತಲೆದೂಗಿ, ನೀನು ರಾಂಗ್ ರೂಟಲ್ಲಿ ಬರ್ತಾ ಇದ್ದಿ, ನೀನು ವೈದ್ಯನಾಗುವುದಲ್ಲ, ನೀನೊಬ್ಬ ವಕೀಲನಾಗಬೇಕು ಅಂತ ಹೇಳಿ ಬಹಳ ಬಹಳ ಪ್ರೀತಿಯಿಂದ ಅಲ್ಲಿಯ ನ್ಯಾಯಮೂರ್ತಿಗಳು ಮತ್ತು ವಕೀಲರ ಮೂಲಕ ಶಹಬಾಸ್ಗಿರಿಯನ್ನು ಪಡ್ಕೊಂಡದು ಕೂಡ ಇವರ ಒಂದು ದೊಡ್ಡ ಶಕ್ತಿ ಮತ್ತು ಚರಿತ್ರೆ ಅಂತ ನಾನು ಭಾವಿಸ್ತೇನೆ. PK ಮಿಶ್ರಾ ನ್ಯಾಯಮೂರ್ತಿಯವರು ಅವತ್ತು ಅವರಿಗೆ ಹೇಳಿದ ಮಾತೇನು ಅಂತಂದರೆ, ಚತುರ್ವೇದಿಯವರೇ, ಇಂದು ನಿಮ್ಮ ದಿನವಾಗಿತ್ತು, ಎಷ್ಟು ಚೆನ್ನಾಗಿ ವಾದವನ್ನು ಮಂಡಿಸಿದ್ರಿ ಅಂತಂದರೆ ನೀವು ಡಾಕ್ಟರ್ ಆಗುವ ಬದಲು ವಕೀಲರಾಗುವುದು ಒಳ್ಳೆಯದು ಅಂತ ಪ್ರಶಂಸೆ ಮಾಡಿದಂಥ ಕ್ಷಣವು ಇವರ ಜೀವನದಲ್ಲಿ ನಡೆದಿದೆ. ಈ 19 ವರ್ಷದ ಹುಡುಗ EWS ಆ ಕೆಟಗರಿಯಲ್ಲಿ ತನಗೆ ಸೀಟು ಸಿಗದೇ ಇದ್ದಾಗ ಅತ್ಯಂತ ದುಃಖಿತನಾಗ್ತಾನೆ. ಕಾಲೇಜಿನಲ್ಲಿ ಅಳವಡಿಸದೇ ಇರುವಂಥ ಮಧ್ಯಪ್ರದೇಶದ ಸರ್ಕಾರದ ಪಾಲಿಸಿಯ ತಪ್ಪಿನಿಂದ ತನಗೆ ಸಿಗಬೇಕಾದಂಥ ಸೀಟು ಸಿಗುವುದಿಲ್ಲ ಅಂತ ಖಚಿತ ಆದಾಗ ಅವನು ಲಾಯರ್ ತಂದೆಗೇ ಒಂದು ಪಾಠ ಮಾಡುವ ಮಟ್ಟಕ್ಕೆ ಅಲ್ಲಿ ತನ್ನ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಅಥರ್ವನಿಗೆ ಸಹಾಯಕ್ಕೆ ಬಂದದ್ದು, ಸತ್ಯವಾಗಿ ಹೇಳಬೇಕು ಅಂದರೆ, ಇದು ಈಗಿನ ಮೊನ್ನೆಯ ಫೆಬ್ರವರಿಯಲ್ಲಿ ನಡೆದದ್ದು. ಇದು ಫೆಬ್ರವರಿಯ ಒಂದು ವಿಸ್ಮಯ. ಆದರೆ ಇದರ ಹಿಂದೆ ಲಾಕ್ಡೌನಿನಷ್ಟು ಹಿಂದಿನ ಕಥೆ ಇದೆ. ಈ ಅನ್ಯಾಯ ಆದದ್ದು ನಿನ್ನೆ ಮೊನ್ನೆದಲ್ಲ, ನಿರಂತರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಅಥರ್ವ ಚತುರ್ವೇದಿ ಮೊದಲ ಹಂತದಲ್ಲಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ಕಾಲದಲ್ಲಿ ವಿಜಯವನ್ನು ಗಳಿಸಿದವರಲ್ಲ. ಮೊದಲ ಹೆಜ್ಜೆಯಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಸೋಲನ್ನು ಅನುಭವಿಸಿದಾಗಲೇ ಅವರಿಗೆ ಅವರ PK ಮಿಶ್ರನಂಥ ನ್ಯಾಯಮೂರ್ತಿಗಳು ಕೂಡ ನಿಮ್ಮ ಅರ್ಜಿಯನ್ನು ನಾವು ತಿರಸ್ಕಾರ ಮಾಡ್ತಾ ಇದ್ದೇವೆ, ಆದರೆ ನಿಮ್ಮ ವಾದಕ್ಕೆ ತಲೆದೂಗಿದ್ದೇವೆ, ನೀವು ಡಾಕ್ಟರ್ ಆಗೋದಲ್ಲ ವಕೀಲರಾಗಬೇಕು ಅಂತ ಹೇಳಿದ ಅದೇ PK ಮಿಶ್ರಾ ಅವರು ಈ ವಿಷಯವನ್ನು ಇಲ್ಲಿಗೆ ಕೈ ಬಿಡಬೇಡಿ, ಮುಂದಿನ ವರ್ಷ ಮತ್ತೆ ಹೊಸ ಅರ್ಜಿ ಸಲ್ಲಿಸಿ ನೀವು ಮತ್ತೆ ವಾದವನ್ನು ಮಂಡಿಸಿ ಅಂತ ನ್ಯಾಯಮೂರ್ತಿಗಳೇ ಹೇಳಿದ್ರಿಂದ ನಿರಂತರವಾಗಿ ಪ್ರಯತ್ನವನ್ನು ಮಾಡಿದರು. ಹಾಗಾದರೆ ಅಥರ್ವ ಈ ಕೋರ್ಟಿನ ಇಡೀದಾದಂಥ ಪ್ರೊಸೀಡಿಂಗ್ಸನ್ನು, ಕೋರ್ಟಿನ ವ್ಯವಹಾರವನ್ನು ಹೇಗೆ ಕಲಿತ? ಈಗ ಆ ಪ್ರಶ್ನೆಗೆ ಉತ್ತರ ಹುಡುಕಬೇಕು ಅಂತಂದರೆ ಕರೋನಾ ಕಾಲಕ್ಕೆ ಹೋಗಬೇಕು. ಕರೋನಾ ಕಾಲದಲ್ಲಿ ಕೋರ್ಟ್ಗಳು ವರ್ಚುವಲ್ ಆಗಿದ್ದವು, ನಿಮಗೆ ಗೊತ್ತಿದೆ. ಆಗ ಕೋರ್ಟಿನ ವಾದ ವಿವಾದಗಳು ಕೂಡ ನೇರವಾಗಿ ನಡೀತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಮನೆಯಲ್ಲೇ ಕೂತು ಆನ್ಲೈನ್ ಮೀಟಿಂಗ್ ಮೂಲಕ ಕೋರ್ಟ್ ಕಲಾಪಗಳನ್ನು ಇದೇ ಚತುರ್ವೇದಿ ನೋಡ್ತಾ ಇದ್ದ ಅಥರ್ವ. ಅದನ್ನು ಗಮನಿಸ್ತಾ ಇದ್ದ. ವಕೀಲರು ಹೇಗೆ ವಾದವನ್ನು ಮಂಡಿಸ್ತಾರೆ, ಯಾವ ಸಂದರ್ಭದಲ್ಲಿ ಮೌನವಾಗ್ತಾರೆ, ಯಾವ ಸಂದರ್ಭದಲ್ಲಿ ವಾದಗಳ ಮೂಲಕ ಹೋರಾಟಕ್ಕೆ ಇಳಿತಾರೆ, ತನ್ನ ಕಕ್ಷಿದಾರರ ರಕ್ಷಣೆಗೆ ಯಾವ್ಯಾವ ರೀತಿಯ ಅಸ್ತ್ರಗಳನ್ನು ಬಳಸ್ತಾರೆ, ಈ ಎಲ್ಲ ರೀತಿಯ ಒಂದು ಪಟ್ಟುಗಳನ್ನು ಆ ಸಂದರ್ಭದಲ್ಲೇ ಅವನು ಕಲ್ತ. ಹಾಗಾಗಿ ಕೋರ್ಟಿಗೆ ಬರುವ ಮೊದಲು ಜಬಲ್ಪುರದ, ಅಂದರೆ ಸುಪ್ರೀಂ ಕೋರ್ಟಿಗೆ ಬರುವ ಮೊದಲು ಜಬಲ್ಪುರದ ಹೈಕೋರ್ಟ್ನಲ್ಲೂ ಕೂಡ ಇವರು ವಾದಿಸಿದ್ದ ಅನ್ನೋದನ್ನು ನಿಮಗೆ ಈಗಾಗಲೇ ಹೇಳಿದ್ದೇನೆ. ಅಲ್ಲಿಯೂ ತನ್ನದಾದಂಥ ವಾದವನ್ನು ಮಂಡಿಸಿ ಜಡ್ಜ್ ಮತ್ತು ಹಿರಿಯ ವಕೀಲರ ಮನಸ್ಸನ್ನು ಗೆದ್ದದ್ದು ಈ ಹುಡುಗನ ಬಹಳ ದೊಡ್ಡ ಸಾಹಸ ಕಥೆಗಳಲ್ಲಿ ಒಂದು. ಇವರ ತಂದೆ ವಕೀಲರು, ಆದರೆ ಅವರೇ ಹೇಳುವ ಪ್ರಕಾರ ನನ್ನ ಮಗ ಕಾನೂನನ್ನು ಓದಿಲ್ಲ, ಆದರೆ ಕೋರ್ಟು, ಅಲ್ಲಿನ ವಾದ ಪ್ರತಿವಾದ, ಪ್ರೊಸೀಡಿಂಗ್ಸು ಎಲ್ಲವನ್ನೂ ಕೂಲಂಕಷವಾಗಿ ಅವನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ ಮತ್ತು ಅಧ್ಯಯನ ಮಾಡ್ಕೊಂಡಿದ್ದಾನೆ ಅಂತಂದರೆ, ಈ ಪಿಟಿಷನ್ಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡುವುದನ್ನು
ನನಗೆ ಅವನೇ ಕಲಿಸಿದ್ದು, ಹಾಗಾಗಿ ನನಗೆ ಅವನೇ ಗುರು ಅನ್ನೋದನ್ನು ಅವರು ಬಹಳ ಸ್ಪಷ್ಟವಾಗಿ ಹೆಮ್ಮೆಯಿಂದ ಅವರು ಹೇಳ್ತಾರೆ. ಮತ್ತೆ ಆನ್ಲೈನ್ ಮೂಲಕ ಈಗ ಅಥರ್ವ ಚತುರ್ವೇದಿ ಒಬ್ಬ ಬಡ ಕುಟುಂಬದಿಂದ ಬಂದವನು. ಅವನಿಗೆ ನೇರವಾಗಿ ದೆಹಲಿಗೆ ಹೋಗಿ ಅಲ್ಲಿ ನಿಂತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸನ್ನು ಹಾಕಿ ವಾದ ಮಂಡಿಸುವಂಥ ಸಂದರ್ಭ ಬಹಳ ಕನಸಿನ ಮಾತು. ಹಾಗಾಗಿ ಅವನು ಹಣವಿಲ್ಲದೆ, ಹಣದ ಖರ್ಚನ್ನು ಮಾಡದೇನೆ ನಾನು ಕೋರ್ಟಿಗೆ ಹೋಗೋದು ಹೇಗೆ, ಯಾವ ರೀತಿ ನಾನು ನನ್ನ ಕೇಸನ್ನು ದಾಖಲಿಸಬೇಕು, ಯಾವ ರೀತಿ ನಾನು ವಾದಿಸಬೇಕು, ಈ ರೀತಿಯಲ್ಲಿ ಅವನು ಆನ್ಲೈನ್ ಮೂಲಕವೇ ಎಲ್ಲವನ್ನ ಅಧ್ಯಯನ ಮಾಡಿದ. ಅಧ್ಯಯನ ಮಾಡಿ ಕೊನೆಗೆ ಕೋರ್ಟಿಗೆ ಅರ್ಜಿ ಸಲ್ಲಿಸುವ ಒಂದು ಅಪರೂಪದ ವಿಧಾನ SLP ಮೂಲಕ ಈ ಅರ್ಜಿಯನ್ನ ಅವನು ಸಲ್ಲಿಸುವುದನ್ನ ಒಬ್ಬ ಹುಡುಗನಾಗಿ, ಸಾಮಾನ್ಯವಾಗಿ SLPಯಲ್ಲಿ ಈ ತುಂಬ ತೊಡಕುಗಳಿರ್ತವೆ, ತುಂಬ ಹರ್ಡಲ್ಸ್ಗಳಿರ್ತವೆ, ತಪ್ಪುಗಳಾಗೋದು ಜಾಸ್ತಿ. ಅನುಭವಿ ಹಿರಿಯ ವಕೀಲರು ಕೂಡ SLP ಮೂಲಕ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಹಿಂದೇಟಾಗ್ತಾರೆ. ಆದರೆ ಈ ಅಥರ್ವ SLP ಮೂಲಕನೇ ಅರ್ಜಿಯನ್ನು ಸಲ್ಲಿಸಿ ತನ್ನ ಕೇಸಿಗೆ ಯಾವುದೇ ದೊಡ್ಡ ವಕೀಲರನ್ನು ನೇಮಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಅರಿವಿನಲ್ಲಿ ಅಲ್ಲಿರುವಂಥ ಆ ಆನ್ಲೈನ್ ದಾರಿಯನ್ನು ಅವನು ಕಂಡುಕೊಳ್ತಾನೆ. ಸುಪ್ರೀಂ ಕೋರ್ಟ್ ವೆಬ್ಸೈಟಿಗೆ ಹೋದ ಅಥರ್ವ ಅಲ್ಲಿನ ಈ ಸ್ಪೆಷಲ್ ಲೀವ್ ಪಿಟಿಷನ್ ಅಂದರೆ SLP ಫಾರ್ಮೇಟನ್ನು ಡೌನ್ಲೋಡ್ ಮಾಡಿಕೊಂಡು ಹಳೆ ಜಡ್ಜ್ಮೆಂಟ್ಗಳನ್ನು ಡೌನ್ಲೋಡ್ ಮಾಡಿ ಅಧ್ಯಯನ ಮಾಡಿ ತಾನೇ ಒಂದು ಅರ್ಜಿಯನ್ನು ಸಿದ್ಧಪಡಿಸ್ತಾನೆ. ಅಂದರೆ ಕೋರ್ಟಿನ ಹಳೆಯ ಕೆಲವು ತೀರ್ಪುಗಳನ್ನು ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡಿ ಕೊನೆಗೆ ಜನವರಿ 6 ಆನ್ಲೈನ್ ಮೂಲಕ ಅರ್ಜಿಯನ್ನು ಫೈಲ್ ಮಾಡ್ತಾನೆ. ಅದರ ಹಿಂದಿನ ಒಂದು ಕಥೆ ಅಂತಂದರೆ, ಅವರು ಹಿಂದೆ ತನಗೆ ಅನ್ಯಾಯ ಆದಾಗ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿಯೂ ಕೂಡ ತಾನೇ ವಾದ ಮಾಡಿಯೂ ಕೂಡ ಅಲ್ಲಿ ಅರ್ಜಿ ವಜಾಗಿತ್ತು. ಆದರೆ PK ಮಿಶ್ರಾ ಅವರು ಹೇಳಿದ್ರಲ್ಲ, ನೀವು ಮತ್ತೆ ಅದನ್ನು ಮುಂದುವರಿಸಿ ಇಲ್ಲಿಗೆ ನಿಲ್ಲಿಸಬೇಡಿ ಅಂತ. ಜನವರಿ 6, 2026ಕ್ಕೆ ಮತ್ತೆ ಅವರು ಅರ್ಜಿಯನ್ನು ಸಲ್ಲಿಸಿದರು SLP ಮೂಲಕ. ಒಬ್ಬ ಅನುಭವಿ ವಕೀಲರು ಕೂಡ ಇದನ್ನು ಮಾಡುವುದಿಲ್ಲ ಅಂತ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತೇನೆ. ಯಾಕೆಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಅಬ್ಜೆಕ್ಷನ್ಸ್ಗಳು ಬಹಳಷ್ಟು ಇರ್ತವೆ. ಅಲ್ಲಿ 19 ವರ್ಷದ ಹುಡುಗ ಇದನ್ನು ಟ್ಯಾಕಲ್ ಮಾಡಿ ಅಲ್ಲಿ ಅರ್ಜಿ ಸಲ್ಲಿಸಿದ್ದಾನೆ ಅಂತ ಆದರೆ ಅವನು ಎಷ್ಟು ಕೀನಾಗಿ ಅಬ್ಸರ್ವ್ ಮಾಡಿದ್ದಾನೆ, ಅಧ್ಯಯನ ಮಾಡಿದ್ದಾನೆ, ಎಷ್ಟು ಬುದ್ಧಿವಂತ ಅನ್ನೋದನ್ನು ನುರಿತ ವಕೀಲರುಗಳೇ ಮಾಧ್ಯಮದೊಟ್ಟಿಗೆ ಹಂಚಿಕೊಂಡದ್ದನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದು. ಅಂತ ಆ ರೀತಿಯ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ತನ್ನ ವಾದವನ್ನು ಮಂಡಿಸಲಿಕ್ಕೆ ಬೇಕಾದಂಥ ಭೂಮಿಕೆಯನ್ನು ಸಿದ್ಧ ಮಾಡಿಕೊಂಡಂಥ ಈ ಅಥರ್ವ ಚತುರ್ವೇದಿಗೆ ತಂದೆಯಂತೂ ಗುರು ಅಲ್ಲ. ಹಾಗಾದರೆ ಯಾರು ಅಂತಂದರೆ, ಈ ಅಥರ್ವನಿಗೆ ಅವನ ಶಾಲೆಯ ಶಿಕ್ಷಕಿಯರಾದಂಥ ಮಿತ್ರ ಮೇಡಮ್ ಮತ್ತು ಭಾರತಿ ಮೇಡಮ್ ಅವರು ವಿಶ್ವಾಸವನ್ನು ತುಂಬುತ್ತಾರೆ. ನೀನೇ ಈ ಪ್ರಯತ್ನವನ್ನು ಮಾಡಬಹುದು, ನಮ್ಮಲ್ಲಿ ಅಂಥ ಕಾನೂನಿಗೆ ಅವಕಾಶ ಇದೆ ಅಂತ ಹೇಳಿ ಅವರು ಅವನಿಗೆ ದಾರಿಯನ್ನು ತೋರಿಸಿದ್ದು ಅನ್ನೋದನ್ನು ಅಥರ್ವ ಅತ್ಯಂತ ಹೆಮ್ಮೆಯಿಂದ, ನನ್ನ ಆತ್ಮವಿಶ್ವಾಸವನ್ನು ಕುದುರಿಸಿದ್ದು ಮತ್ತು ಅದನ್ನು ನೇರ್ಪುಗೊಳಿಸಿ ನಾನು ಈ ಹಂತಕ್ಕೆ ಬರಲಿಕ್ಕೆ ಕಾರಣವಾದವರೇ ಮಿತ್ರ ಮೇಡಮ್ ಮತ್ತು ಭಾರತಿ ಮೇಡಮ್ ಅಂತ. ಅದಕ್ಕಾಗಿ ನಮ್ಮಲ್ಲಿ ಗುರುಭ್ಯೋ ನಮಃ ಅಂತ ಹೇಳಿದ್ದು. ಗುರು ಅಂದರೆ ಅವನು ಗುರಿ ಮುಟ್ಟಿಸುವವನು. ಅಂಥ ಒಂದು ಒಳ್ಳೆಯ ಗುರು ಸಿಕ್ಕಿದರೆ ಎಂಥ ವ್ಯಕ್ತಿಯೂ ಕೂಡ ಯಾವುದೇ ಒಂದು ಕಠಿಣವಾದ ಗುರಿಯನ್ನು ತಲುಪಬಹುದು ಅನ್ನೋದಕ್ಕೆ ಈ ಅಥರ್ವ ಬಹಳ ದೊಡ್ಡ ಸಾಕ್ಷಿ. ಅಥರ್ವನಿಗೆ ನಾನು ಆಗಲೇ ಹೇಳಿದಾಗೆ ಮ್ಯಾಥ್ಸ್ ಮತ್ತು ಬಯಾಲಜಿ ಎರಡೂ ಇಷ್ಟ. ಇಂಜಿನಿಯರಿಂಗ್ ಸೀಟ್ ಕೂಡ ಸಿಕ್ಕಿತ್ತು. ಆದರೆ ಅವನು ಆರಿಸಿಕೊಂಡದ್ದು ಬಹಳ ದುರ್ಗಮವಾದ ದಾರಿ. ನಾನು ಇಲ್ಲೊಂದು ಮಾತನ್ನು ನಿಮಗೆ ಹೇಳಬೇಕು. ಈ ಅಥರ್ವನ ಕಥೆಯನ್ನು ಯಾಕೆ ಹೇಳ್ತೇನೆ ಅಂತಂದರೆ, ಬಹುತೇಕ ನಮ್ಮಲ್ಲಿ ಏನು ಮಾಡ್ತಾರೆ, ತನ್ನ ಕನಸೊಂದು ಆದರೆ ಕೊನೆಗೆ ಅದು ಈಡೇರದೇ ಇದ್ದಾಗ, ಡಾಕ್ಟರ್ ಆಗಬೇಕಾದವರು ಇಂಜಿನಿಯರ್ ಆಗ್ತಾರೆ, ಇಂಜಿನಿಯರ್ ಆಗಬೇಕಾದವನು ಕಾರ್ಕೂನ್ ಆಗ್ತಾನೆ. ಪಾಲಿಗೆ ಬಂದದ್ದು ಪಂಚಾಮೃತ, ಯಾಕೆ ಅಷ್ಟು ಕಷ್ಟಪಡಬೇಕು,
ಯಾಕೆ ಹೋರಾಟ ಮಾಡಬೇಕು, ಯಾಕೆ ನಾನು ಕೋರ್ಟ್ಗೆ ಹೋಗಬೇಕು, ನಮ್ಮ ಹಣೆಯಲ್ಲಿ ಬರೆದಿಲ್ಲ, ನಾವು ಬಡವರು, ಈ ಥರದ ಒಂದು ನಮಗೆ ನಾವೇ ಸಮಾಧಾನವನ್ನು ಹೇಳಿಕೊಂಡು ನಮ್ಮ ಎಲ್ಲ ಶಕ್ತಿ ಇದ್ದೂ ಕೂಡ ನಮಗೆ ಮೆರಿಟ್ ಇರ್ಬೋದು, ಮಾರ್ಕ್ಸ್ ಇರ್ಬೋದು, ಬುದ್ಧಿವಂತ ಇರ್ಬೋದು, ಎಲ್ಲವೂ ಇದ್ದು ಯಾವುದೋ ಒಂದು ತಾಂತ್ರಿಕ ಕಾರಣಕ್ಕಾಗಿ ಸರ್ಕಾರದ ಸಮಸ್ಯೆಯಿಂದಲೋ ಯಾವುದೋ ಅಧಿಕಾರ ವರ್ಗದ ಸಮಸ್ಯೆಯಿಂದಲೋ ನಮಗೆ ದಕ್ಕಬೇಕಾದಂಥ ಒಂದು ಸ್ಥಾನ ಮಾನ ಸೀಟು ದಕ್ಕದೇ ಇದ್ದಾಗ ಅದನ್ನು ಪ್ರಶ್ನಿಸುವ ಹಂತಕ್ಕೆ ನಾವು ಹೋಗೋದಿಲ್ಲ. ಆದರೆ ಯುವ ತಲೆಮಾರು ಪ್ರಶ್ನಿಸಬೇಕು, ಹೋರಾಟ ಮಾಡಬೇಕು. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅಲ್ಲಿ ದೊಡ್ಡ ದೊಡ್ಡ ಕೋರ್ಟ್ ಹಾಕಂತ ಕಪಿಲ್ ಸಿಬ್ಬಲ್ಲು ಅಂಥವರೇ ಬೇಕು ಅಂತಿಲ್ಲ. ನಾವು ನಾವಾಗೆ ನಮ್ಮ ವಾದವನ್ನು ಮಂಡಿಸ್ಬೋದು. ಇತ್ತೀಚೆಗೆ ಸುಪ್ರೀಂ ಕೋರ್ಟಲ್ಲಿ ಬಂಗಾಲದ ದೀದಿ SIR ವಿರುದ್ಧ ತಾನೇ ಹೋಗಿ ಅಲ್ಲಿ ವಾದವನ್ನು ಮಂಡಿಸಲಿಕ್ಕೆ ನಿಂತದ್ದು ಕೂಡ ವೈರಲ್ ಆಗಿತ್ತು, ನೀವು ಗಮನಿಸಿರ್ಬೋದು. ಆದರೆ ಈ 19 ವರ್ಷದ ಹುಡುಗ ಕೇವಲ 10 ನಿಮಿಷದ ವಾದದಲ್ಲಿ ಸುಪ್ರೀಂ ಕೋರ್ಟನ್ನೇ ನಿಬ್ಬೆರಗುಗೊಳಿಸಿ ಅತ್ಯಂತ ಅಪರೂಪಕ್ಕೆ, ಅತ್ಯಂತ ಚಾರಿತ್ರಿಕ ಅನುಭವದಂಥ ಸಂದರ್ಭದಲ್ಲಿ ಮಾತ್ರ ಆರ್ಟಿಕಲ್ 142 ಅನ್ನು ಬಳಸಿ ಆದೇಶವನ್ನು ಕೊಡುವಂಥ ಕೆಲಸಕ್ಕೆ ಸುಪ್ರೀಂ ಕೋರ್ಟ್ ಮುಂದಾಗತ್ತೆ. ಸುಪ್ರೀಂ ಕೋರ್ಟನ್ನು ಅಂಥ ಹಂತಕ್ಕೆ, CJI ಸೂರ್ಯಕಾಂತ ಪೀಠವನ್ನು ಅಂಥ ಹಂತಕ್ಕೆ ಈ ಹುಡುಗ ತಂದಿದ್ದಾನೆ ಅಂತಂದರೆ ಅವನ ಅಧ್ಯಯನ, ಅವನ ಹೋರಾಟ, ಆ ಹೋರಾಟದಲ್ಲಿರುವ ನಿಷ್ಠೆ, ನಾನು ಗೆಲ್ಲಬೇಕು ಅನ್ನುವಂಥ ಛಲ ಯಾವ ಮಟ್ಟದಲ್ಲಿರ್ಬೋದು ನೀವು ಗಮನಿಸಿ. ಮೊದಲ ಹಂತದಲ್ಲಿ ಸುಪ್ರೀಂ ಕೋರ್ಟಲ್ಲೂ ಮತ್ತು ಹೈಕೋರ್ಟಲ್ಲೂ ಅರ್ಜಿ ವಜಾ ಆಯಿತು. ಆದರೆ ಏಕಕಂಠದಲ್ಲಿ, ಮುಕ್ತ ಕಂಠದಲ್ಲಿ ಅಲ್ಲಿಯ ನ್ಯಾಯಾಧೀಶರು ಮತ್ತು ವಕೀಲರು ಅವನನ್ನು ಬೆನ್ತಟ್ಟಿದ್ರು, ಪ್ರೋತ್ಸಾಹಿಸಿದರು, ತಲೆದೋಗಿದ್ರು ಅವನ ವಾದಕ್ಕೆ. ನೀನು ಲಾಯರ್ ಆಗಬೇಕು ಅನ್ನುವಂಥ ಮಾತನ್ನು ಅವನಿಗೆ ಹೇಳಿ ಕಳಿಸಿದರು. ಆ ಪ್ರೋತ್ಸಾಹದಿಂದ ಕೊನೆಗೂ ತಾನು ಸುಪ್ರೀಂ ಕೋರ್ಟನ್ನು ಮೆಟ್ಟಿಲು ಹತ್ತಿ ಕೊನೆಗೆ ಇನ್ನೇನವರು ಕೆಲಸವನ್ನು, ಅವರ ಅವತ್ತಿನ ಕಲಾಪವನ್ನು ಮುಗಿಸಿ ಹೋಗ್ತಾ ಇರುವಂಥ ಹೊತ್ತಿನಲ್ಲಿ ನ್ಯಾಯಾಧೀಶರ ಹತ್ರ 10 ನಿಮಿಷದ ಅವಧಿಯನ್ನು ಕೇಳಿ ತನಗೇನು ಅನ್ಯಾಯ ಆಗಿದೆ, ಮಧ್ಯಪ್ರದೇಶದ ಸರ್ಕಾರದಿಂದ ಏನು ತಪ್ಪಾಗಿದೆ, ಸರ್ಕಾರದಿಂದ ಆಗುವಂಥ ಇಂಥ ಸಣ್ಣ ಸಣ್ಣ ತಪ್ಪುಗಳೇ ನಮ್ಮಂಥ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹೇಗೆ ಹಾಳು ಮಾಡುತ್ತೆ, EWS ಮೀಸಲಾತಿಯನ್ನು ಖಾಸಗಿ ಕಾಲೇಜಿನಲ್ಲಿ ಅಳವಡಿಸದೇ ಇರೋದ್ರಿಂದ ನಮ್ಮಂಥವ್ರಿಗೆ ಆದ ಅನ್ಯಾಯ ಏನು, ಈ ಅನ್ಯಾಯವನ್ನು ತಾವು ಮಾತ್ರ ಸರಿಪಡಿಸ್ಬೋದು ಅಂತ ಹೇಳಿ ವಾದವನ್ನು ಮಂಡಿಸಿ CJI ಸೂರ್ಯಕಾಂತ ಪೀಠವನ್ನು ಗೆದ್ದು 142 ಆರ್ಟಿಕಲ್ ಮೂಲಕ 7 ದಿನದಲ್ಲಿ ಅವರಿಗೆ ಕಾಲೇಜನ್ನು ಹಂಚಬೇಕು ಅಂಥೇಳಿ ಮಧ್ಯಪ್ರದೇಶದ ಸರ್ಕಾರಕ್ಕೆ ಖಡಕ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಮಾಡಿತು. ನೋಡಿ, ಕಾನೂನು ಪುಸ್ತಕ ಓದ್ಕೋಬೇಕು, ಲಾಯರ್ ಗಿರಿ ಮಾಡಬೇಕು ಅಂತ ಆದರೆ ಒಂದು 3-4 ವರ್ಷ ಲಾವನ್ನು ಓದಬೇಕು, ಇತ್ಯಾದಿ ಇತ್ಯಾದಿ ಎಲ್ಲ ಇದೆ. ಆದರೆ ಆಸಕ್ತಿ, ಪ್ರಜ್ಞೆ, ಪ್ರತಿಫಲದ ನಿರೀಕ್ಷೆ, ಗುರಿ ಮುಟ್ಟುವ ಛಲ ಮತ್ತು ಅಧ್ಯಯನಶೀಲತೆ, ಏಕಾಗ್ರತೆ ಇದು ಇದ್ದರೆ 19 ವರ್ಷದ ಹುಡುಗ ಕೂಡ ಕೇವಲ 10 ಮಿನಿಟ್ಸಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಪೀಠವನ್ನು ಕೂಡ ಗೆಲ್ಲಬಹುದು, ತನಗೆ ನ್ಯಾಯವನ್ನು ಪಡ್ಕೋಬಹುದು. ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಬ್ಯೂಟಿ ಇರುವುದೇ ಇಂಥದ್ರಲ್ಲಿ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಇಲ್ಲಿ ಎಲ್ಲವದಕ್ಕೂ ಕಾನೂನು ಏನೇ ಮಾಡಿ, ಯಾವುದೇ ಕಠಿಣ ಕಾನೂನು ಮಾಡಿ ಅಲ್ಲಿ ಚಾಪಿ ಅಡಿಗೆ ನುಸಿದರೆ ನಮ್ಮ ಜನ ರಂಗೋಲಿ ಅಡಿಯಲ್ಲಿ ನುಸಿತಾರೆ. ಕಾನೂನಿನ ವೀಕ್ನೆಸ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಾನೂನನ್ನೇ ಕೈಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಫೋಕ್ಸೋ ಕೇಸ್ ಇದೆಯಲ್ಲ, ಫೋಕ್ಸೋ ಕೇಸ್ ಏನು, ಅಪ್ರಾಪ್ತ ಹುಡುಗಿಯರ ಮೇಲೆ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಇತ್ಯಾದಿ ನಡೆಯುವುದನ್ನು ನೋಡಿ ಅದು ತಾರಕಕ್ಕೆ ಹೋದಾಗ ಫೋಕ್ಸೋ ಕಾಯ್ದೆಯನ್ನು ತರಲಾಯಿತು. ಆದರೆ ಈಗ ಫೋಕ್ಸೋ ಕಾಯ್ದೆಯನ್ನೇ ಹೆಣ್ಣುಮಕ್ಕಳು ಯಾವ್ಯಾವ ರೀತಿಯಲ್ಲಿ ಈ ಗಂಡು ಮಕ್ಕಳನ್ನು ಮುಗಿಸಲಿಕ್ಕೆ, ಅವರ ಮಾನಹರಣ ಮಾಡಲಿಕ್ಕೆ, ಅವರನ್ನು ಕಟಕಟೆಗೆ ನಿಲ್ಲಿಸಲಿಕ್ಕೆ ಯಾವ ರೀತಿ ಪ್ರಯತ್ನ ನಡೀತಾ ಇದೆ, ಕಾನೂನಿನ ದುರುಪಯೋಗ ಏನಾಗ್ತಾ ಇದೆ ಅನ್ನೋದನ್ನು ನಾವು ಈಗ ಪ್ರತಿದಿನ ಕಾಣ್ತೇವೆ. ಆದರೆ ನಮ್ಮಲ್ಲಿ ಕಾನೂನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು, ಅಧ್ಯಯನ ಮಾಡಿಕೊಂಡು, ತಮಗೆ ಬೇಕಾದಂಥ ನ್ಯಾಯಕ್ಕೆ
ಆ ಕಾನೂನನ್ನು ಸರಿಯಾಗಿ ಬಳಸ್ಕೊಂಡ್ರೆ ಕೇವಲ 19 ವರ್ಷದ ಹುಡುಗ ಕೂಡ ಸುಪ್ರೀಂ ಕೋರ್ಟಲ್ಲೂ ವಾದವನ್ನು ಮಂಡಿಸಿ ಗಂಟೆಗಟ್ಟಲೆ ಅಲ್ಲ, ಅದುವೇ ಕೇವಲ 10 ನಿಮಿಷದಲ್ಲಿ ತನಗೆ ಬೇಕಾದಂಥ ನ್ಯಾಯವನ್ನು ಪಡ್ಕೋಬೋದು ಅನ್ನೋದಕ್ಕೆ ಇದೊಂದು ಹಿಸ್ಟಾರಿಕಲ್ ಎವಿಡೆನ್ಸ್, ಇದೊಂದು ಚಾರಿತ್ರಿಕವಾದಂಥ ದಾಖಲೆ ಮತ್ತು ಚಾರಿತ್ರಿಕವಾದಂಥ ತೀರ್ಪು. ಇದನ್ನು ಕೇಳುವಾಗಲೇ, ಅವನ ಬಗ್ಗೆ ಓದುವಾಗಲೇ, ತಿಳ್ಕೊಳ್ಬೇಕಾದಂಥ ಆ ಸಂದರ್ಭದಲ್ಲೇ ನಮಗೆ ಒಂಥರ ರೋಮಾಂಚನ ಆಗುತ್ತೆ. ಮನಸ್ಸಿದ್ದರೆ ಮಾರ್ಗ ಸಾಧಿಸಬಹುದು ಅನ್ನುವಂಥ ನಿಷ್ಠೆ, ಹಠ ಇದ್ದರೆ ಸಬಳವನ್ನು ನುಂಗಬಹುದಂತೆ. ಅಂಥ ಒಂದು ಈ ಕತೆ ಇವತ್ತಿನ ಒಂದು ವಿದ್ಯಾರ್ಥಿಗಳಿಗೆ, ಯುವ ತಲೆಮಾರಿಗೆ ಒಂದು ಆದರ್ಶದ ಒಂದು ಕಥೆಯಾಗಿ, ದೃಷ್ಟಾಂತವಾಗಿ ದಕ್ಕುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ ತಂಡ ಅಪರೂಪದ ಈ ಒಂದು ತೀರ್ಪನ್ನು ನೀಡುವುದರ ಜೊತೆಗೆ ಅಥರ್ವನ ಜ್ಞಾನ, ಅಥರ್ವನ ಅಧ್ಯಯನದ ಶೀಲತೆ ಮತ್ತು ಅವನು ಛಲಬಿಡದ ತ್ರಿವಿಕ್ರಮನ ಹಾಗೆ ಇಲ್ಲಿಗೆ ಬಂದು, ಸುಪ್ರೀಂ ಕೋರ್ಟಿಗೆ ಬಂದು ಆ ಕೊನೆಯ ಕ್ಷಣದಲ್ಲಿ ನಮ್ಮನ್ನು ತಡೆದು 10 ನಿಮಿಷದ ವಾದವನ್ನು ಮಂಡಿಸಿ ನಮ್ಮನ್ನು ಎಷ್ಟರ ಮಟ್ಟಿಗೆ ಗೆದ್ದಿದ್ದಾನೆ ಅಂತಂದರೆ ಅದು ಹೊಸ ತಲೆಮಾರಿನ ಈ ದೇಶದ ಒಂದು ವರ್ತಮಾನಕ್ಕೆ ಅದೊಂದು ದಾಖಲಾರ್ಹವಾದಂಥ ಕ್ಷಣ ಅಂತ ಸ್ವತಃ ಸುಪ್ರೀಂ ಕೋರ್ಟ್ CJI ಸೂರ್ಯಕಾಂತ್ ಅವರು ಕೂಡ ಈ ತೀರ್ಪನ್ನು ನೀಡುವಾಗ ಹುಡುಗನಿಗೆ ಶಾಬಾಸ್ ಹೇಳಿದ್ದು ಬಹಳ ಸ್ಮರಣೀಯ ಅಂತ ನನಗನ್ನಿಸ್ತದೆ. ಹಾಗಾಗಿ ನಮ್ಮ ಈ ಯುವ ತಲೆಮಾರು ಯಾವತ್ತೂ ತನಗಾದ ಅನ್ಯಾಯವನ್ನು ಅನ್ಯ ಮಾರ್ಗಗಳ ಮೂಲಕ ಅದನ್ನು ಹುಡುಕಿಕೊಳ್ಳುವುದೋ ಅಥವಾ ನ್ಯಾಯವನ್ನು ದೊರಕಿಸಿಕೊಳ್ಳುವುದೋ ಅಥವಾ ನಮ್ಮ ಹಣೆ ಬರವೇ ಇಷ್ಟು ಅಂತ ತಟಸ್ಥವಾಗುವುದೋ ಅಲ್ಲ. ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ. ನಾವು ನಮ್ಮದೇ ಆದಂಥ ನಿಷ್ಠೆ ಮತ್ತು ಹಠದ ಮೂಲಕ ಸನ್ಮಾರ್ಗದಲ್ಲಿ ಸಾತ್ವಿಕವಾಗಿ ಈ ದೇಶದಲ್ಲಿ ನ್ಯಾಯವನ್ನು ಪಡ್ಕೋಬಹುದು. ನ್ಯಾಯಾಂಗ ಎಷ್ಟೇ ವಿವಾದಾತ್ಮಕವಾಗಿರಲಿ, ನ್ಯಾಯಾಂಗದ ಬಗ್ಗೆ ಎಷ್ಟೇ ಅದು ಹಾಗಿದೆ, ಹೀಗಿದೆ, ಕೆಟ್ಟಿದೆ, ಲಂಚಗುಳಿತನ, ಏನೇನೇ ಆಪಾದನೆಗಳಿದ್ರೂ ಕೂಡ ಅಲ್ಲಿಯೂ ಒಂದು ನ್ಯಾಯದ ಪ್ರಜ್ಞೆ, ನ್ಯಾಯದ ಸುಭಗತೆ ಇದೆ ಅನ್ನೋದಕ್ಕೆ ಈ ನಮ್ಮ ಮಧ್ಯಪ್ರದೇಶದ ಜಬಲ್ಪುರದ 19 ವರ್ಷದ ಹುಡುಗ ಅಥರ್ವ ಚತುರ್ವೇದಿ ಒಂದು ದಾಖಲಾರ್ಹವಾದಂಥ, ಚಾರಿತ್ರಿಕವಾದಂಥ, ಒಂದು ಸ್ಮರಣೀಯವಾದಂಥ ಸಾಕ್ಷಿ ಪ್ರಜ್ಞೆಯಾಗಿ ಮತ್ತು ಯುವ ತಲೆಮಾರಿನ ಕಣ್ತೆರೆಸುವ ಒಂದು ಕಣ್ಮಣಿಯಾಗಿ ನಮ್ಮೆದುರು ನಿಲ್ತಾನೆ. ಈ ಕಥೆ ನಿಮಗೆ ಸ್ಫೂರ್ತಿಯ ಕಥೆ, ಈ ಕಥೆ ನಿಮ್ಮೆಲ್ಲರ ಕಣ್ತೆರೆಸುವ ಕಥೆ. ಈ ಕಥೆ ಹೊಸ ತಲೆಮಾರಿಗೆ ನಿತ್ಯ ನೂತನವಾಗಿ ಪ್ರತಿ ಕ್ಷಣವೂ ರೋಮಾಂಚನ ಹುಟ್ಟಿಸ್ತಾ ನಮ್ಮ ಒಳಗಡೆ ಒಂದು ಹೋರಾಟದ ಕಿಚ್ಚನ್ನು, ನ್ಯಾಯದ ಪ್ರಜ್ಞೆಯನ್ನು ಮತ್ತು ನಾನು ಮಾಡಬೇಕಾದಂಥ ಕರ್ತವ್ಯ ಏನು ಅನ್ನುವಂಥ ಸ್ಪಷ್ಟತೆಯನ್ನು ಈ ಅಥರ್ವ ಚತುರ್ವೇದಿ ಮತ್ತು 10 ನಿಮಿಷದ ಹಿಸ್ಟಾರಿಕಲ್ ಒಂದು ಈ ತೀರ್ಪು ನಮ್ಮನ್ನು ಪ್ರತಿ ಕ್ಷಣ ಕಾಡಬೇಕು ಮತ್ತು ನೆನಪಿರಬೇಕು. ನಮ್ಮ ಯುವ ತಲೆಮಾರು ಇದನ್ನು ಓದುವ ಮೂಲಕ, ನೋಡುವ ಮೂಲಕ ತಮ್ಮನ್ನು ತಾವು ಹೊಸ ಜಗತ್ತಿಗೆ ತೆರೆದುಕೊಳ್ಳುವಂಥ ಒಂದು ನ್ಯಾಯ ಪ್ರಜ್ಞೆಯ ದಿಕ್ಕಿನಲ್ಲಿ ಕಟಿಬದ್ಧತೆಯನ್ನು ಹೊಂದಬೇಕು ಅನ್ನುವ ಕಾರಣಕ್ಕಾಗಿ ಈ ಕಥೆ, ಈ ಘಟನೆ, ಅಥರ್ವ ಚತುರ್ವೇದಿ ಏನು ಎಲ್ಲಿಯೋ ಎಂದೋ ನಡೆದ ಕಥೆಯ ಕಥಾನಾಯಕನಲ್ಲ, ಕೇವಲ ಈ ಜನವರಿ ಫೆಬ್ರವರಿಯಲ್ಲಿ ಅವನು ಈ ನ್ಯಾಯವನ್ನು ಪಡ್ಕೊಂಡಂಥ ಒಂದು ರೋಚಕವಾದ ಅಧ್ಯಾಯ. ನಮಸ್ತೆ.